ಹಲೋ ಸರ್, ನಾನು ಸರ್ದಾರ್ ಗರ್ಲ್ ಫ್ರೆಂಡು. ಹೇಳಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಪ್ರಕಾರ ಆ ಬ್ರಿಡ್ಜ್ ಹತ್ರ ವಿದ್ಯಾಶರ್ಮನ ಕಿಡ್ನಾಪ್ ಮಾಡಬೇಕಾಗಿತ್ತು. ನಾವು ಆ ಸ್ಪಾಟಿಗೆ ಹೋಗೋಕ್ಕೆ ಮುಂಚೆ ಅವ್ರನ್ನ ಬೇರೆ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಸಾರಿ ಫಾರ್ ದಿಸ್. ಸಾರಿ. ಆ ಇಡಿಯಟ್ ದಾಸು ಸರ್ದಾರ್ ಇಸ್ ದ ಬೆಸ್ಟ್ ಅಂತ ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದ. ನೀನ್ ನೋಡಿದ್ರೆ ಕೆಲಸ ಆಗಿಲ್ಲ ಅಂತ ಸಾರಿ ಹೇಳ್ತಾ ಇದೀಯಾ. ನಿಮ್ಗೆ ಯಾಕ್ರಿ ಇಷ್ಟೊಂದು ಬಿಲ್ಡಪ್? ಇಮೇಲ್ ID, ಲೊಕೇಶನ್, ಕೆಲಸ ಹಿಂಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ನೀನೇ. ಈಗ ಬಂದ್ಬಿಟ್ಟು ಕೆಲಸ ಆಗಿಲ್ಲ ಸಾರಿ ಅಂತ ಹೇಳ್ತಾ ಇದೆಯಾ? ನೋಡಿ, ನಮ್ಮಿಂದ ತಪ್ಪಾಗಿರೋದು ನಮ್ಮ ಹಿಸ್ಟ್ರಿಲೇ ಇಲ್ಲ. ಇದೇ ಫಸ್ಟ್ ಟೈಮು ನಮ್ಮ ಪ್ಲ್ಯಾನು ಫೇಲ್ ಆಗಿರೋದು. ಅದಕ್ಕೆ ನಾವು ತಲೆ ತಗ್ಸೋಗಾಗಿದೆ. ಐ ಆಮ್ ಸಾರಿ. ಆದಷ್ಟು ಬೇಗ ನಿಮ್ಮ ಅಮೌಂಟ್ನ ನಾನು ನಿಮ್ಗೆ ತಲುಪಿಸ್ತೀನಿ, ಓಕೆನಾ? ನಿನ್ನ ದುಡ್ಡು ಯಾರು? ದುಡ್ಡು ಕೊಟ್ಬಿಟ್ರೆ ವಿದ್ಯಾ ನನಗೆ ಸಿಕ್ಬಿಡ್ತಾಳ? ನಿನ್ಗೆ ಕೆಲಸ ಕೊಟ್ಟನಲ್ಲ, ಐ ಆಮ್ ಎನ್ ಇಡಿಯಟ್. ಈಗ ಏನ್ ಮಾಡಬೇಕು ಅಂತ ನಾನೇ ನೋಡ್ಕೊಳ್ತೀನಿ. ಇನ್ನೊಂದ್ಸಲ ನಿನ್ ಮುಖ ನಾನು ನೋಡಬಾರ್ದು. ಹೋಮ್ ಮಿನಿಸ್ಟ್ರಿಗೆ ಫೋನ್ ಹಾಕೊಡ್ರಿ. ನಮಸ್ಕಾರ CM ಸಾಹೇಬ್ರೆ. ಏನ್ರಿ ಕುರುವ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗೇ ಇದ್ದೀನಿ. ಏನ್ರಿ ನಿಮ್ಮ ಅಳಿಯ ರಿಲೀಸ್ ಆಗ್ಬಿಟ್ರಂತೆ? ಹೌದು ಸರ್. CBIನವರು ಫೈಲ್ ಮಾಡಿದ ಕೇಸಲ್ಲಿ ಸಾಕಷ್ಟು ಆಧಾರಗಳಿಲ್ಲದೆ ಕೇಸ್ ತುಂಬ ವೀಕ್ ಆಗಿತ್ತು. ಅದಕ್ಕೆ ನಮ್ಮ ಅಳಿಯನ್ನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಯ್ತು. ಈಗ ನಿಮ್ಮ ಕುಟುಂಬದವರೆಲ್ಲ ಭಾಳ ಸಂತೋಷವಾಗಿರಬೇಕು ಅಲ್ಲ? ಹೌದು ಸರ್. ನಮ್ಮ ಮನೇಲಿ ಈಗ ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ನಿಮಗೆ ಸಂತೋಷ ಆಗ್ತಾ ಇರ್ಬೋದು, ಆದರೆ ನಿಮ್ಮ ಈ ಸಂತೋಷ ನೋಡಿ ನನಗೆ ಸಂತೋಷ ಆಗ್ತಾ ಇಲ್ವೇ? ಏನಂದ್ರಿ? ನೀವು ಹೇಳ್ತಾ ಇರೋದು ನನಗೇನು ಅರ್ಥ ಆಗ್ತಾ ಇಲ್ಲ ಸರ್. ಅರ್ಥ ಆಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ. ಇವತ್ತು ರಾತ್ರಿ ಪೆಗ್ ಹಾಕ್ಕೊಂಡು TV ನೋಡುವಾಗ ನಿಮ್ಮ ಜೀವಮಾನದಲ್ಲೇ ಹೊಡೆದಿರಬಾರದು ಕಿಕ್ಕು ಅಂತ ಕಿಕ್ ಹೊಡೆಯುತ್ತೆ. ಒಂದು ಪಕ್ಷ ರಾತ್ರಿ ಕಿಕ್ ಹೊಡಿಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಸೂರ್ಯೋದಯದ ಜೊತೆಗೆ ಬರುತ್ತಲ್ಲ ಕನ್ನಡ ಪೇಪರ್, ಅದನ್ನು ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ, ಬಲು ಚೆನ್ನಾಗಿ ಅರ್ಥ ಆಗುತ್ತೆ. ಏನು ಹೇಳೋದಿದ್ರು ಸ್ವಲ್ಪ ಸ್ಪಷ್ಟವಾಗಿ ಹೇಳಿ ಸರ್. ನಿಮ್ಮಷ್ಟು ಬುದ್ಧಿವಂತ ನಾನಲ್ಲ. ನಿಮಗೆ ನೀವೇ ದಡ್ಡರು ಅಂತ ಒಪ್ಕೋತಾ ಇದ್ದೀರ. ರೇ ಕುಡುವ, ನೀವು ಮಾಡಿರೋ ದಡ್ಡತನ ಏನು ಅಂತ ನಿಮಗೆ ಗೊತ್ತಾ? ನಿಮಗೆ ಗೊತ್ತಿಲ್ಲದೇನೆ ನಿಮಗಿಂತ ಬಲಶಾಲಿಗಳಾದ ಶತ್ರುಗಳನ್ನು ನೀವು ಹುಟ್ಟಾಕಿರೋದು. ಅವರೆಲ್ಲ ಇವಾಗ ಒಟ್ಟಾಗಿ ಸೇರಿ ನಿಮ್ಮನ್ನು ನಾಶ ಮಾಡಕ್ಕೆ ಮೀಡಿಯಾ ಮುಂದೆ ಹೋಗ್ತಾ ಇದ್ದಾರೆ. ನಿಮ್ಮ ಅಳಿಯನ ಪಾರ್ಟ್ನರ್ ಸ್ವಾಮಿ ಅನ್ನೋನ್ನ ಕೊಲೆ ಮಾಡಿಸಿದ್ದು. ಈ ಕೊಲೆನ ಮುಚ್ಚಾಕಕ್ಕೆ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ಗಳಿಗೆಲ್ಲ, ದೊಡ್ಡ ದೊಡ್ಡ ಆಫೀಸರ್ಗಳಿಗೆಲ್ಲ ಲಂಚ ಕೊಟ್ಟಿದ್ದು. ನಿಮ್ಮ ಅಳಿಯ ಹೊಸ ಬಿಸಿನೆಸ್ ಶುರು ಮಾಡೋಕ್ಕೋಸ್ಕರ ಬ್ಯಾಂಕಲ್ಲಿ ಲೋನ್ ತಗೊಳ್ಳೋಕ್ಕೆ ಫೋರ್ಜರಿ ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡಿದ್ದು. ಆ ಫೋರ್ಜರಿ ಡಾಕ್ಯುಮೆಂಟ್ಗಳನ್ನು ಮುಚ್ಚಾಕಕ್ಕೆ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ಗಳಿಗೆಲ್ಲ ಲಂಚ ಕೊಟ್ಟಿದ್ದು.
ನಿಮ್ಮ ಶತ್ರುಗಳ ಕೈನಲ್ಲಿರೋ ಆ ಡಾಕ್ಯುಮೆಂಟ್ಗಳನ್ನೆಲ್ಲ ಕಿತ್ಕೋಬೇಕು ಅಂದರೆ ನನ್ನ ಕೈಲಿ ಮಾತ್ರ ಸಾಧ್ಯ, ಇನ್ಯಾರ ಕೈಲೂ ಸಾಧ್ಯವಿಲ್ಲ ರೇ. ಕೊಡುವ, ಸ್ವಲ್ಪ ತಲೆಗೆ ಹಾಕ್ಕೊಳ್ಳಿ. ದಿಸ್ ಈಸ್ ನಾನ್ಸೆನ್ಸ್. ನಾನು ಯಾರನ್ನೂ ಸಾಯಿಸಿಲ್ಲ, ಯಾರಿಗೂ ಲಂಚ ಕೊಟ್ಟಿಲ್ಲ, ಯಾವ ಸಾಕ್ಷಿನೂ ನಾಶ ಮಾಡಿಲ್ಲ. ಈ ಅಪಾದನೆ ಎಲ್ಲ ಯಾರೀ ನನ್ನ ಮೇಲೆ ಹೊರಿಸ್ತಾ ಇರೋದು? ಯಾರೀ ಸಾಕ್ಷಿ ಇಟ್ಕೊಂಡು ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ? ಅವ್ರು ಯಾರು ಏನು ಅಂತ ಅದ್ರ ಬಗ್ಗೆ ತಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಅವ್ರು ಹೇಳ್ತಿರೋದೆಲ್ಲ ಸತ್ಯ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಮೊದಲಿಂದಾನು ನೀವು ಟೆಲಿಫೋನಲ್ಲಿ ಮಾತಾಡಿರೋದನ್ನ ಅವರು ರೆಕಾರ್ಡ್ ಮಾಡಿಕೊಂಡೇ ಬಂದಿದ್ದಾರೆ. ಅಂದರೆ ನೀವು ನಿಮ್ಮ ಬೀಗರು ಇದನ್ನ ಬರೀ ಮಸಾಜ್ ಪಾರ್ಲರ್ ಕೇಸು ಅಂತ ತಿಳ್ಕೊಂಡಿದ್ರಲ್ಲ, ಅಲ್ಲಿಂದ ಸ್ವಾಮಿ ಅನ್ನೋನು ಫ್ರಾಡು, ಅವನು ನಿಮ್ಮ ಅಳಿಯನಿಗೆ ಮೋಸ ಮಾಡಿದ್ದು, ಅವನನ್ನು ನೀವು ಕೊಲೆ ಮಾಡಿಸಿದ್ದು, ಆ ಕೊಲೆಗೆ ನೀವು ಸುಪಾರಿ ಕೊಟ್ಟಿದ್ದು ಎಲ್ಲವನ್ನೂ ಅವರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ನಿಮ್ಮ ಕೆಲವು ಫೋಟೋಗಳನ್ನು ತೆಗೆದು ಸೇಫ್ ಆಗಿ ಇಟ್ಕೊಂಡಿದ್ದಾರೆ. ಸಾಕು, ಸುಮ್ಮನೆ ಇರ್ರಿ. ನೀವು ಹೇಳ್ತಾ ಇರೋದು ನೋಡಿದ್ರೆ ಒಳ್ಳೆ ಸಸ್ಪೆನ್ಸ್ ನಾವಲಲ್ಲಿ ಇದ್ದಂಗಿದೆ. ಒಟ್ಟಿನಲ್ಲಿ ನನ್ನನ್ನು ಮುಗಿಸ್ಬೇಕು, ಅದೇ ನಿಮ್ಮ ಗುರಿ, ರೈಟ್? ಅದಕ್ಕೆಲ್ಲ ಯೋಚನೆ ಮಾಡೋಕ್ಕೆ ಈಗ ಟೈಮ್ ಇಲ್ಲ ಹೋಮ್ ಮಿನಿಸ್ಟರ್ ಸಾಹೇಬ್ರೆ. ಇವತ್ತು ಸಾಯಂಕಾಲನೇ ಆ ಕ್ಯಾಸೆಟ್ಗಳನ್ನೆಲ್ಲ ಮೀಡಿಯಾ ಮುಂದೆ ರಿಲೀಸ್ ಮಾಡ್ತಾ ಇದ್ದಾರೆ. ನಿಮಗೀಗ ಉಳಿದಿರೋದು ಒಂದೇ ದಾರಿ. ನಾನು ಹೇಳ್ದಾಗೆ ಕೇಳಿದರೇನೆ ಎಲ್ಲವೂ ಸರಿ ಹೋಗೋದು. ಈಗ ನಾನೇನು ಮಾಡಬೇಕು ಅದನ್ನು ಹೇಳಿ ಪ್ಲೀಸ್. ಹಾಗೆ ಕೇಳಿ. ಮುಂದಿನ ಶುಕ್ರವಾರ ಪ್ಯಾಲೇಸ್ ಗ್ರೌಂಡಲ್ಲಿ ನಮ್ಮ ಸರ್ಕಾರದಿಂದ ಒಂದು ದೊಡ್ಡ ರ್ಯಾಲಿ ನಡೀತಾ ಇದೆ. ಆಗ ತಾವು, ಅಂದರೆ ಇಂದಿನ ಹೋಮ್ ಮಿನಿಸ್ಟರ್, ಮುಂದಿನ ಮುಖ್ಯಮಂತ್ರಿಗಳಾಗಬೇಕು ಅಂತ ಆಸೆ ಇಟ್ಕೊಂಡಿರೋ ಆಕಾಂಕ್ಷಿಗಳು, ತಾವು ತಮಗೆ ಸಪೋರ್ಟ್ ಮಾಡೋ ಎಲ್ಲ MLAಗಳ ಸಮೇತ ಆ ರ್ಯಾಲಿಗೆ ಬಂದು ನನ್ನ ಕಾಲಿಗೆ ಬಿದ್ದು ನಾನೇ ನಿಮ್ಮೆಲ್ಲರ ಲೀಡರ್ ಅಂತ ಒಪ್ಕೊಂಡು ನೀವೆಲ್ಲ ನನ್ನ ಪಕ್ಷಕ್ಕೆ ಸೇರಬೇಕು. ಅವತ್ತಿನಿಂದ ನೀವು ನನ್ನ ಮತ್ತು ನನ್ನ ಪಕ್ಷದ ಮಾತುಗಳನ್ನು ಕೇಳಬೇಕು. ಆವಾಗಲೇ ಆ ರೆಕಾರ್ಡ್ ಆಗಿರೋ ಕ್ಯಾಸೆಟ್ಗಳೆಲ್ಲ ಸುರಕ್ಷಿತವಾದ ಜಾಗದಲ್ಲಿರುತ್ತೆ. ಅದರ ಬೀಗದ ಕೈ ನನ್ನ ಜೇಬಲ್ಲಿ ಸುರಕ್ಷಿತವಾಗಿರುತ್ತೆ. ಬಾಸ್ಟರ್ಡ್ಸ್, ರಾಜಕೀಯದಲ್ಲಿ ನನ್ನ ಪರ್ಮನೆಂಟ್ ಆಗಿ ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ? ಅದು ಸಾಧ್ಯವಿಲ್ಲ. ಅದಕ್ಕೆ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಹೋಮ್ ಮಿನಿಸ್ಟರ್ ಸಾಹೇಬ್ರೆ. ಒಬ್ಬ ಹೋಮ್ ಮಿನಿಸ್ಟರು ತೋರಿಸೋ ವ್ಯಕ್ತಿತ್ವನ ಇದು. ಸರಿ, ಹೋಗ್ಲಿ ಬಿಡಿ. ನಾನು ಹೇಳೋ ದಾರಿ ಬಿಟ್ರೆ ತಮಗೇನಾದ್ರು ಬೇರೆ ದಾರಿ ಹೊಳಿತಾ ಇದೆಯಾ? ರೆಕಾರ್ಡ್ ಆಗಿರೋ ಕ್ಯಾಸೆಟ್ಗಳನ್ನೆಲ್ಲ ಲೀಕ್ ಮಾಡ್ಲಾ, ಇಲ್ಲ ಲಾಕ್ ಮಾಡ್ಲಾ? ಮುಂದಿನ ವಾರ ಪ್ಯಾಲೇಸ್ ಗ್ರೌಂಡಲ್ಲಿ ಭೇಟಿ ಮಾಡ್ತಾ ಇದ್ದೀವಿ ಅಲ್ಲ? ಅಮ್ಮ, ಆ ಹಾವು ನಿಮ್ಮ ಸಂಬಂಧಿಕನ ಅಥವಾ ಊರ್ನವನ? ನಮ್ಮ ಸಂಬಂಧಿಕನೂ ಅಲ್ಲ, ನಮ್ಮ ಊರ್ನವನೂ ಅಲ್ಲ. ಅವನೊಬ್ಬ ದರೋಡೆಕೋರ. ದರೋಡೆಕೋರನ?
ಅಂತವನಿಗೆ ನಿಮ್ಮ ಮಗಳನ್ನ ಹೇಗೆ ಕೊಟ್ರಿ ಅಮ್ಮ? ನಾವು ಬಹಳ ಬಡತನದಿಂದ ಬಂದವರು. ನನ್ನ ಮಗಳು 3 ವರ್ಷದವಳಿದ್ದಾಗಲೇ ನನ್ನ ಗಂಡ ಸತ್ತು ಹೋದ್ರು. ನಾನು ಅವಳನ್ನ ಕಷ್ಟಪಟ್ಟು ಸಾಕಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದೆ. ಈ ಪಾಪಿ ಜನರ ಕೆಟ್ಟ ದೃಷ್ಟಿ ನನ್ನ ಮಗಳ ಮೇಲೆ ಬಿತ್ತು. ಅವಳ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಅವಳನ್ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋದ್ರು. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಅವಳು ತನ್ನ ಶೀಲನೇ ಕಳ್ಕೊಂಡಿದ್ಲು. ಅವಳ ಆ ಸ್ಥಿತಿಗೆ ಕಾರಣರಾದವರ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು, ಅವ್ರನ್ನ ಕೊಂದು ಹಾಕಬೇಕು ಅಂತ ರೋಷದಿಂದಲೇ ಎಷ್ಟೋ ರಾತ್ರಿಗಳನ್ನ ಕಳೆದಳು. ನಾನು ಬೇಡ ಬೇಡ ಅಂತ ಎಷ್ಟೋ ಸಮಾಧಾನ ಮಾಡಿ ನೋಡಿದೆ. ಅವಳ ಆ ದೃಢ ನಿರ್ಧಾರದ ಮೇಲೆ ನನ್ನ ಸಮಾಧಾನದ ಮಾತುಗಳು ವ್ಯರ್ಥವಾಗಿ ಹೋದವು. ಕೊನೆಗೊಂದು ದಿನ ಬೆಳಿಗ್ಗೆ ಎದ್ದು ನೋಡಿದಾಗ ನನ್ನ ಮಗಳು ಕಣ್ಮರೆಯಾಗಿ ಹೋಗಿದ್ಲು. ಇವತ್ತಲ್ಲ ನಾಳೆ ಬರ್ತಾಳೆ ಅಂತ ನಾನು ಕಾಯ್ತಾನೇ ಇದ್ದೆ. ಸುಮಾರು ವರ್ಷಗಳಾದ ಮೇಲೆ ನನ್ನ ಮಗಳು 1 ವರ್ಷದ ಮಗುವನ್ನ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ಲು. ಅವಳ ಜೊತೆ ಆ ದರೋಡೆಖೋರನೂ ಇದ್ದ. ಅಮ್ಮ, ನನ್ನ ಆವತ್ತಿನ ಸ್ಥಿತಿಗೆ ಕಾರಣರಾದವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ನಾನು ಇವರ ಗುಂಪಿಗೆ ಸೇರಿದ್ದೀನಮ್ಮ. ಇವರ ಹೆಸರು ಚಂದ್ರಕಾಂತ ಪಾಟೀಲ್ ಅಂತ. ಇವರು ನನ್ನನ್ನು ಮದುವೆ ಆಗಿ ನನಗೊಂದು ಬಾಳ್ ಕೊಟ್ಟಿದಾರಮ್ಮ. ನಾವು ಮಾಡ್ತಾ ಇರೋದು ದರೋಡೆಖೋರ್ ಕೆಲಸ. ಇಂಥವ್ರ ಮಧ್ಯೆ ನನ್ನ ಮಗಳು ಬೆಳೆಯೋದು ಸರಿಯಲ್ಲ ಅಂತ ನಿನ್ನ ಹತ್ರ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಮ್ಮ ಅಂತ ಹೇಳಿದ್ಲು. 1 ವರ್ಷದ ನಂತರ ನನ್ನ ಮಗಳು ಈ ಮನೆಗೆ ಬಂದ್ಲು. ಮಗುನ ನೋಡ್ಕೊಂಡು, ಅಮ್ಮ, ನಾವೊಂದು ದೊಡ್ಡ ದರೋಡೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತಂದ್ಲು. ನಾನು, ಬೇಡಮ್ಮ, ಈ ಕೆಲಸ ಬೇಡ, ಈ ಮಗುಗೆ ತಾಯಿಯ ಆರೈಕೆ ಬೇಕು. ಆದಾಗ ಹೋಯ್ತು. ಆ ದರೋಡೆಖೋರನ್ನ ಬಿಟ್ಟು ನನ್ನ ಜೊತೆಲೇ ಇರುವಂತ ನಾನು ಎಷ್ಟೋ ಬಲವಂತ ಮಾಡಿದೆ. ಆದ್ರೆ ಅವಳು ನನ್ನ ಮಾತೇ ಕೇಳಲಿಲ್ಲ, ಹೊರಟೇ ಹೋದ್ಲು. ಸ್ವಲ್ಪ ದಿವಸ ಆದ್ಮೇಲೆ ನನ್ನ ಮಗಳನ್ನ, ಅವಳ ಗಂಡನ್ನ, ಅವ್ರ ಗುಂಪಿನವ್ರನ್ನೆಲ್ಲರನ್ನು ಪೊಲೀಸ್ನವರು ಕೊಂದು ಹಾಕಿದ್ರು ಅಂತ ಸುದ್ದಿ ಬಂತು. ಆಮೇಲೆ ಗೊತ್ತಾಯ್ತು ಆ ಚಂಡಾಲ ಇನ್ನೂ ಬದುಕಿದ್ದಾನೆ ಅಂತ. ಗುಂಡಿನೇಟು ತಗಲಿ ನದಿ ಕರೆಯಲ್ಲಿ ಬಿದ್ದಿದ್ದ ನನ್ನ ಮಗಳನ್ನ ಅವನು ಬದುಕಿಸಬಹುದಾಗಿತ್ತು. ಆದ್ರೆ ತಾನು ಬದುಕೋದಕ್ಕೋಸ್ಕರ ನನ್ನ ಮಗಳನ್ನ ಅಲ್ಲೇ ಬಿಟ್ಟು ತಾನು ಪರಾರಿಯಾಗಿ ಹೊರಟೋದ. ಈಗ ಹೊಸ ವೇಷ ಧರಿಸಿಕೊಂಡು ಹೊಸ ಜೀವನ ಬಾಳ್ತಾ ಇದ್ದಾನೆ. ಆದ್ರೆ ಹಳೆ ಜೀವನದಲ್ಲಿ ಬಂದ ಪುಟ್ಟ ಕಂದನ್ನ ಒಂದು ಸಲ ಆದ್ರೂ ನೋಡೋದಕ್ಕೆ ಬರಲಿಲ್ಲಪ್ಪ. ಅಂಥ ಕಟಕ ಅವನು. Chairman sir, I am pleased to inform you that all the hurdles we have been facing in Karnataka are being removed at a frenetic pace. A change of guard in the present day government is imminent. I expect the change to take place within the next week. A revolt has been fostered by the chief of the local CBI team, as a result of which the current Home Minister Narayan Kudwa is likely to take over as the new Chief Minister. His position is tipped to go to the incumbent Law Minister, Alan D'Souza. As you are aware, these gentlemen have opposed our project tooth and claw. I am happy to report that they are dependent on our corporate support to retain the loyalty of their followers. I request you to create a substantial and confidential corpus that I can utilize to ensure the stability of the government to be formed. Gautam. ಹಲೋ, ಏನು CM ಸಾಹೇಬ್ರು ಇವತ್ತು ನನ್ನನ್ನು ನೆನೆಸ್ಕೊಂಡು ಫೋನ್ ಮಾಡಿದ್ರಾ? ಏನು ಸಮಾಚಾರ? ಹೇಗಿದೆ ತಮ್ಮ ರಾಜಕೀಯ ಜೀವನ, ವೈಯಕ್ತಿಕ ಜೀವನ? ಅದೇ ರೀ, ಮೈಸೂರಿನ ಜೀವನ
ಏನು ಮಾತಾಡ್ತಾ ಇದ್ದೀರಾ ನೀವು? ನನಗೂ ಒಂದೂ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮೈಸೂರಿನ ಗೆಳತಿಗೆ ಬನ್ನೀರ್ಘಟ್ಟ ರೋಡಲ್ಲಿ ಡಬಲ್ ಬೆಡ್ರೂಮ್ ಫ್ಲ್ಯಾಟ್ ಕೊಡಿಸಿದ್ದು ಜ್ಞಾಪಕಕ್ಕೇನಾದ್ರು ಬಂತಾ? ನೋಡಿ, ಅದು ನನ್ನ ವೈಯಕ್ತಿಕ ವಿಷಯ. ಅದರ ಬಗ್ಗೆ ಮಾತಾಡೋದು ಅವಶ್ಯಕತೆ ನನಗಿಲ್ಲ. ಅದನ್ನು ಕೇಳೋ ಹಕ್ಕು ನಿಮಗಿಲ್ಲ. ಇರಿ 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 ಮಾನ್ಯ ಕಾನೂನಿನ ಮಂತ್ರಿಗಳೇ, ನಾನು ಇನ್ನೂ ವಿಷಯನ ಪೂರ್ತಿನೇ ಮಾಡಿಲ್ಲ, ಆಗಲೇ ನೀವು ಇಷ್ಟು ಬೇಗ ಕೋಪ ಮಾಡಿಕೊಂಡ್ರೆ ಹೇಗೆ? ನೋಡಿ ಪ್ರಭುಗಳೇ, ನಾನು ಆಗಲೇ ನಿಮಗೆ ಹೇಳಿದೆ, ಅದು ನನ್ನ ವೈಯಕ್ತಿಕ ವಿಷಯ ಅಂತ. ಅದರ ಬಗ್ಗೆ ಕೆತ್ಕೋಕ್ಕೆ ಹೋದರೆ ನಾನು ನಿಮ್ಮ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲನ ವಾಪಸ್ ತಗೋಬೇಕಾಗತ್ತೆ. ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಾ? ಆಮೇಲೆ ನಿಮ್ಮ ಸರ್ಕಾರ ಬಿದ್ದೋಗತ್ತೆ. ನೋಡಿ ಪ್ರಭುಗಳೇ, ನಿಮಗೆ ನನ್ನ ಪರ್ಸ್ನಲ್ ವಿಷಯ ಮುಖ್ಯನಾ ಇಲ್ಲ ನಿಮ್ಮ ಸರ್ಕಾರ ಉಳಿಯೋದು ಮುಖ್ಯ? ಯೋಚನೆ ಮಾಡಿ. ನಾನು ಎಲ್ಲ ವಿಷಯ ತಿಳ್ಕೊಂಡೆ, ಯೋಚನೆ ಮಾಡೇ ನಿಮಗೆ ಮಾತಾಡ್ತಾ ಇರೋದು. ನನ್ನ ವಿಷಯ ಬಿಡಿ, ನನ್ನ ಸರ್ಕಾರದ ವಿಷಯನ ಬಿಡಿ, ಅದನ್ನು 5 ವರ್ಷ ನಾನು ನಡೆಸ್ತೇನೆ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಏನ್ರಿ, ಏನು ಗೊತ್ತು ನಿಮಗೆ? ಅಲ್ಲ, ಬಂದ್ಬಿಟ್ರು ದೊಡ್ಡ ಸಾಧನೆ ಮಾಡೋರ ಥರ. ನಿಮ್ಮ ಬಂಡವಾಳ ನನಗೆ ಗೊತ್ತಿಲ್ವಾ ಅಂತ? ಏನು ತಪ್ಪು ಕೆಲಸ ಮಾಡಿದ್ದೀನಿ ರೀ ನಾನು? ಈ ದೇಶದಲ್ಲಿ ಯಾವ ರಾಜಕಾರಣಿ ಶುದ್ಧವಾಗಿದ್ದಾನೆ ಹೇಳಿ? ಶುದ್ಧವಾಗಿರೋರಿಗೆ ನೀವು ಬದುಕಕ್ಕೆ ಬಿಡ್ತೀರೇನ್ರಿ? ರೇ ಕಾನೂನಿನ ಮಂತ್ರಿಗಳೇ, ಮೊದಲು ನಿಮ್ಮ ಇತಿಹಾಸನ ಹೇಳ್ತೀನಿ, ಅದನ್ನು ಕೇಳಿ. ಅದನ್ನು ಕೇಳಿದ ಮೇಲೂ ನಿಮಗೇನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಆಮೇಲೆ ಯೋಚನೆ ಮಾಡಿ ಹೇಳಿ. ಏನದು? ನಿಮ್ಮ ಸ್ನೇಹಿತನ ಹೆಂಡತಿಗೆ ಫ್ಲ್ಯಾಟ್ ಕೊಡಿಸಿದ್ರಿ, ಆಕೆನ ರಾಜಕೀಯಕ್ಕೆ ತರೋ ಪ್ರಯತ್ನನೂ ಪಡಿದ್ರಿ. ಅಷ್ಟೇ ಅಲ್ಲ, ಫಂಡ್ ತರೋ ತಯಾರಿನೂ ಮಾಡಿದ್ರಿ. ರೀ ಇದೆಲ್ಲ ಪರವಾಗಿಲ್ಲ ರೀ, ಪಾಪ ಆಕೆ ಗಂಡನ್ನ ಕೊಲ್ಲಕ್ಕೆ ಸುಪಾರಿ ಕಿಲ್ಲರ್ನ ಹೈರ್ ಮಾಡ್ಕೊಂಡು ಬಂದಿದ್ದೀರಲ್ಲ, ಇದೆಲ್ಲ ಒಬ್ಬ ಕಾನೂನಿನ ಮಂತ್ರಿ ಮಾಡೋ ಕೆಲಸ ಆಗೇನ್ರಿ? ಇದನ್ನ ನಂಬುವಂತೀರಾ? ನಂಬಲೇಬೇಕು. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಕ್ಷಿಗಳು ನನ್ನ ಹತ್ರ ಇದೆ. ನಿಮ್ಮ ಆ ಪ್ರಣಯದ ಮಾತುಗಳು, ಆ ಕಿಲ್ಲರ್ ಜೊತೆ ತಾವು ಮಾತಾಡಿರೋದು, ಇಷ್ಟೇ ಸಾಕಾ ಇಲ್ಲ ಇನ್ನೂ ಬೇಕಾ? ಈಗ ನನ್ನನ್ನು ಏನು ಮಾಡೋ ಅಂತೀರಾ? ಅದು ಬುದ್ಧಿವಂತರ ಲಕ್ಷಣ ಅಂದರೆ ಅದೇ ನೀವೇನೋ ಕೇಳಿದ್ರಲ್ಲ, ಏನು ಮಾಡಬೇಕು ಅಂತ. ಅಂಥದ್ದೇನು ದೊಡ್ಡ ಕೆಲಸ ಇಲ್ಲ. ಮುಂದಿನ ಶುಕ್ರವಾರ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನಮ್ಮ ಪಕ್ಷದ ದೊಡ್ಡ ರ್ಯಾಲಿ ಇದೆ. ಅಲ್ಲಿಗೆ ತಾವು ತಮ್ಮ MLAಗಳೆಲ್ಲ ಬಂದು ನಮ್ಮ ಪಕ್ಷಕ್ಕೆ ಸೇರಿ ಅಷ್ಟು ಮಾಡಿದ್ರೆ ಸಾಕು, ತಾವು ತಮ್ಮ ಗೆಳತಿ ಜೊತೆ ಹಾಯಾಗಿ ಜೀವನವನ್ನು ಸಾಗಿಸ್ಬೋದು. ಇಲ್ಲ ಅಂದರೆ ಗೊತ್ತಿದೆಯಲ್ಲ ಏನಾಗುತ್ತೆ ಅಂತ. ಸರಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಯೋಚನೆ ಏನ್ರಿ ಮಾಡೋದು? ನಾನು ಹೇಳಿದಾಗ ಮಾಡಬೇಕು. ಇಲ್ಲ ಅಂದರೆ ಗೆಳತಿ ನೀವು ಎಲ್ಲ ಕಂಬಿ ಎಣಿಸ್ಬೇಕಾಗುತ್ತೆ. ಆಯಿತು, ನೀವು ಹೇಳ್ದಂಗಾಗಲಿ.